ನಿನ್ನೆ ನಡೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಶಿವಣ್ಣ ಅವರು ಜಯಶಾಲಿಗಳಾಗಿದ್ದು ಸತತವಾಗಿ 9 ಬಾರಿ ಗೆಲುವಿನ ಪತಾಕೆ ಹಾರಿಸಿದ್ದಾರೆ. ಇದಕ್ಕೆ ಕಾರಣರಾದ ತಾಲೂಕಿನ ಜನತೆಗೆ ಧನ್ಯವಾದ ಎಂದು ಜೆಡಿಎಸ್ ಮುಖಂಡ ಜಗದೀಶ್ ತಿಳಿಸಿದ್ದಾರೆ. ಆಗಸ್ಟ್ 24ರಂದು ನಡೆದ ತುಮಕೂರು ಸಹಕಾರಿ ಸಂಘದ ಚುನಾವಣೆಯಲ್ಲಿ ಶಿವಣ್ಣ ಅವರು ಜಯಶೀಲರಾಗಿದ್ದು ಅವರನ್ನ ಅಭಿನಂದಿಸಿ ಮಾತನಾಡಿದ ಅವರು ಹಲವಾರು ರಾಜಕೀಯ ಷಡ್ಯಂತರಗಳನ್ನ ದಾಟಿ ಶಿವಣ್ಣನವರು ಗೆದ್ದಿದ್ದಾರೆ. ಸಹಕಾರ ರತ್ನ ಪ್ರಶಸ್ತಿ ಪಡೆದ ಇವರು ಸತತವಾಗಿ 9 ಬಾರಿ ಗೆಲುವಿನ ಪತಾಕೆ ಹಾರಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ತಾಲೂಕಿನ ಜನತೆ. ಅವರಿಗೆ ಈ ಮೂಲಕ ಧನ್ಯವಾದ ಎಂದು ಜೆಡಿಎಸ್ ಮುಖಂಡ ಜಗದೀಶ್ ತಿಳಿಸಿದ್ದಾರೆ. ಈ ವೇಳೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಶಿವಣ್ಣನವರು ಮಾತನಾಡಿ, ಜನರು ನನ್ನನ್ನ ಗೆಲ್ಲಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದ ತಿಳಿಸುತ್ತೇನೆ. ಮತ್ತಷ್ಟು ಕೆಲಸ ಮಾಡುತ್ತೇನೆ ಎಂದರು. ಶಿವಣ್ಣನವರ ಅಭಿಮಾನಿಗಳು ನಗರದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಚುನಾವಣೆಯಲ್ಲಿ ಕುಣಿಗಲ್ ತಾಲೂಕಿನಿಂದ ನಾನು ಸ್ಪರ್ಧಿಯಾಗಿದ್ದು ಇವತ್ತು ಅತಿ ಬಹುಮತದಿಂದ ನನ್ನ ಜಯಶೀಲರನ್ನಾಗಿ ಮಾಡಿದ್ದಾರೆ. ಜನದ ಸೇವೆ ಮಾಡೋದಕ್ಕೆ ನಾನು ಕ್ರಮಬದ್ಧವಾಗಿ ಮಾಡ್ತೀನಿ ಅಂತೇಳಿ ಇದು 9ನೇ ಬಾರಿ. ಬಿ ಶಿವಣ್ಣ ಅಂತ ನನಗೆ ಏನು ಸಹಕಾರ ರತ್ನ ರಾಜ್ಯ ಪ್ರಶಸ್ತಿ ಪಡೆದಂಥ ನಮ್ಮ ಚಿಕ್ಕಪ್ಪ ಬಿ ಶಿವಣ್ಣವರು ಹಲವಾರು ರಾಜಕೀಯ ಷಡ್ಯಂತ್ರಗಳು, ರಾಜಕೀಯ ಒಳಸಂಚು ಎಲ್ಲವನ್ನೂ ಮೀರಿ ಇವತ್ತು ಜಯಶೀಲರಾಗಿದ್ದಾರೆ. ಮೊದಲನೇದಾಗಿ ನನ್ನ ತಾಲೂಕಿನ ಜನತೆಗೆ ಭಾಳ ವಿಶೇಷವಾಗಿ ನಮ್ಮ ಏನು ಸೊಸೈಟಿಯ 10 ಜನ ಮತದಾರರುಗಳೇನಿದ್ರು ಡೆಲಿಗೇಟ್ಸ್ಗೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಹಕಾರದಿಂದ ಇವತ್ತು ನಮ್ಮ ಬಿ ಶಿವಣ್ಣವ್ರಿಗೆ 9ನೇ ಬಾರಿ ಗೆಲುವನ್ನು ಕೊಟ್ಟಿದ್ದೀರಾ. ಈ ತಾಲೂಕಿನ ಜನವನ್ನು ಸಹಕಾರ ಕ್ಷೇತ್ರದಲ್ಲಿ ಅವರಿನ್ನೂ ಋಣ ತೀರಿಸುವಂಥ ಕೆಲಸವನ್ನು ಬಿ ಶಿವಣ್ಣವರು ಪಕ್ಷದ ವತಿಯಿಂದ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.